ಇನ್ನು ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪ್ರಕರಣ ರಹಸ್ಯವಾಗಿ ಉಳ್ಕೊಂಡಿದೆ. ತಿಂಗಳಾದ್ರೂ ಕೂಡ ತಾರ್ಕಿಕ ಅಂತ್ಯವನ್ನ ಕಾಣ್ತಾ ಇಲ್ಲ ಈ ಪ್ರಕರಣ. ಈ ಸಂದರ್ಭದಲ್ಲಿ ಶೂಟೌಟ್ ನಾಟಕ ಮಾಡಿದ್ದ ರಿಕ್ಕಿ ರೈ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸುಳ್ಳು ಕೇಸ್ ದಾಖಲು ಮಾಡೋದಕ್ಕೆ ರಿಕ್ಕಿ ರೈಯಿಂದ ಈ ಡ್ರಾಮಾ ಆಯ್ತಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ರಾಕೇಶ್ ಮಲ್ಲಿ ಹಾಗೂ ಅನುರಾಧ ವಿರುದ್ಧ ಈಗಾಗಲೇ ದೂರನ್ನ ಕೊಡಲಾಗಿತ್ತು. ಶೂಟೌಟ್ ಕೇಸ್ನಲ್ಲಿ ಮೂವರ ಪಾತ್ರ ಇಲ್ಲ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ರಿಕ್ಕಿ ರೈ ಮನೆಯಲ್ಲಿದ್ದಂತ ಬುಲೆಟ್ ನಿಂದ ಶೂಟ್ ಆಗಿದೆ ಅನ್ನುವಂಥದ್ದು. ಆದ್ರೆ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಇನ್ನೂ ಕೂಡ ರಿಕ್ಕಿ ರೈ ಹಾಜರಾಗಿಲ್ಲ. ಆ ಮೂಲಕ ರಿಕ್ಕಿ ರೈ ಕಳ್ಳಾಟವನ್ನ ಆಡ್ತಾ ಇದ್ದಾನ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ. ಶೂಟೌಟ್ ಬಗ್ಗೆ ಇನ್ನೂ ಕೂಡ ಗನ್ಮ್ಯಾನ್ ಕೂಡ ಬಾಯಿ ಬಿಡ್ತಾ ಇಲ್ಲ. ಪ್ರಭಾವಿಗಳ ಒತ್ತಡಕ್ಕೆ ತನಿಖೆ ಕೂಡ ಚುರುಕು ಪಡಿತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಶೂಟೌಟ್ ನಾಟಕದ ಬಲೆಯಲ್ಲಿ ರಿಕ್ಕಿ ರೈ ತಾನೇ ಹಾಗಾದ್ರೆ ಈ ನಾಟಕವನ್ನ ಹೆಣೆದ್ದ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.